ಮೆಟ್ಲಕಲ್ ಕೆರೆ, ಉಳ್ಳಂಬಳ್ಳಿ ಕೆರೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ. ವಿದ್ಯುತ್ ಶಕ್ತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆಲೂರಲ್ಲಿ 20 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ 1 ಎಕರೆ ಜಮೀನನ್ನು ಕೂಡ ಖರೀದಿ ಮಾಡದೆ ಅವರಿಗೆ 20,000 ರೂಪಾಯಿ 25,000 ರೂಪಾಯಿ ಬಾಡಿಗೆ ಕೊಟ್ಟು ಕೆಲವರಿಗೆ ಸಮಾಧಾನ ಇಲ್ಲದೆ ಇರ್ಬೋದು. ಆದರೆ ಅವ್ರ ಜಮೀನು 6 ವರ್ಷದಲ್ಲೇ ಇತ್ತು. ಇವತ್ತು ಎಲ್ಲರೂ ಕೂಡ ವಿದ್ಯುತ್ ಶಕ್ತಿ ಸಮರ್ಪಕವಾಗಿ ಆಗ್ತಾ ಇದೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ 2 ಕೇಬಲ್ ಸೇರಿಸಿ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಕೊಟ್ಟು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಶಾಲೆ ಕೂಡ ಬೆಂಗಳೂರು ಮಾದರಿಯಲ್ಲಿ ಏನು ನಮ್ಮ ಶಾಲೆಗಳಿದೆ ಆ ಶಾಲೆಗಳನ್ನ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ನಮ್ಮ ಆಸ್ತಿಗಳನ್ನ ಬರ್ಕೊಟ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಕೋಳಲ್ಲಿ ಇರ್ಬೋದು, ಹಾಲಲ್ಲಿ ಇರ್ಬೋದು, ಇದ್ದಂತ ಎಲ್ಲ ಕೆಲವು ಆಸ್ತಿಗಳನ್ನ ಬರ್ಕೊಟ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ಇವತ್ತು ಇಲ್ಲಿದ್ದಂತ ಶಾಲೆನ ತೆಗೆದು ಬಹಳ ದೊಡ್ಡದಾಗಿ ಇವತ್ತು ಮಾಡಿ ಇವತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಿಮ್ಮ ಊರಿನಲ್ಲಿ ಆಗಿರುವಂತ ಬದಲಾವಣೆ ನಾನೇನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಎಲ್ಲೋದು ದೊಡ್ಡಾಲಲ್ಲಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತೇಳಿ, ದೊಡ್ಡಾಲಲ್ಲಿ ಕೆಂಪೇಗೌಡನ ಮಗ ಸುರೇಶ್ ಅಂತೇಳಿ ಪಾರ್ಲಿಮೆಂಟ್ ಮತ್ತು ವಿಧಾನಸೌಧದಲ್ಲಿ ನಿಮ್ಮೂರಿನ ಮಗ ದಿನ ಹೆಸರು ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡಿ ನಮ್ಮ ಹೋರಾಟವನ್ನ ನೋಡಿ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇರೋದು, ಕೆಲವರು ಪ್ರಶಂಸೆ ಮಾಡ್ತಾ ಇರೋದು ಕೂಡ ತಾವೆಲ್ಲ ನೋಡಿದ್ದೀವಿ. ನೀವು ನಿಮಗೆ ಶಕ್ತಿ ಕೊಟ್ಟರೆ 136 ಸೀಟ್ ಗೆದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ನನ್ನನ್ನ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ರಿ. ಆದ್ರೆ ಉಪಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾನು ಬೇರೆ ವಿಚಾರ ನನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಆದ್ರೆ ನೀವು ಯಾರು ಹತಾಶ ಆಗ್ಬೇಕಾದಂತ ಪರಿಸ್ಥಿತಿ ಇಲ್ಲ. ಇವತ್ತು ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗ ಏನ್ ತೀರ್ಮಾನ ಮಾಡಬೇಕೋ ಆ ತೀರ್ಮಾನವನ್ನು ಮಾಡ್ತದೆ. ನಾನು ಒಂದು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಮಗನ ಸಾಕಿದಿರಿ, ನಿಮ್ಮ ಮಗನ ಬೆಳೆಸಿದಿರಿ, ನಿಮ್ಮ ತಮ್ಮನ ಬೆಳೆಸಿದಿರಿ, ನಿಮ್ಮ ಅಣ್ಣನ ಬೆಳೆಸಿದಿರಿ. ನೀವು ಯಾವತ್ತೂ ಕೂಡ ಚ್ಯುತಿ ಬರೋ ರೀತಿಯಲ್ಲಿ, ನಿಮ್ಮ ಹೆಸರಿಗೆ ಕಳಂಕ ಬರೋ ರೀತಿಯಲ್ಲಿ ನಾನು ಆಗಲಿ DK ಸುರೇಶ್ ಆಗಲಿ ನಡ್ಕೊಂಡಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಊರು, ನಿಮ್ಮ ಸ್ವಾಭಿಮಾನ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿಯ ಮಗನ ಏನು ಗೌರವ ಹೆಚ್ಚಿಗೆ ಮಾಡುವಂತ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಹೊರತು ನಮ್ಮೆಲ್ಲ ಜನ ಎಲ್ಲವತ್ತೂ ಕೂಡ ನಮ್ಮ ಕನಕಪುರ ತಾಲೂಕಿನ ಗೌರವ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ವರ್ಷ ಅಧಿಕಾರಕ್ಕೆ ಬಂದಾಗ ನಾನು ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಜನರಿಗೆ ನಾನು ಹೇಳಿದ್ದೆ 5 ಗ್ಯಾರಂಟಿಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತೇಳಿ. 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಎಲ್ಲ ದಾದವರು ಬಿಜೆಪಿಯವರು ನಗ್ತಾ ಇದ್ರು, ಏನ್ ಗ್ಯಾರಂಟಿ ಕೊಡ್ತಾರೆ ಅಂತೇಳಿ. ನಾನು ನಮ್ಮ ತಾಯಂದಿರು ಬದುಕಬೇಕು, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಕರೆಂಟ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಎಣ್ಣೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಉಪ್ಪಿನ ಬೆಲೆ, ಸೋಪು ಎಲ್ಲ ಪದಾರ್ಥಗಳು ಬೇಳೆ ಅಂತ ಹೇಳಿದ್ರು ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾನು ಇವತ್ತು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು, ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿತು. 5 ಕೆಜಿ ಅಕ್ಕಿ ಕೊಡ್ತಾ ಇದ್ದ 10 ಕೆಜಿ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿತು. ಆದ್ರೆ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿನ ನಾವು ಕಾಸು ಕೊಡ್ತೀವಿ ಅಂತ ಕೂಡ ಕೊಡಲಿಲ್ಲ. ಅದಕ್ಕೆ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿದ್ರು. ಇವತ್ತು ಮೊದಲನೇ ಕಾರ್ಯಕ್ರಮ ನಾವು ಕೊಟ್ಟದ್ದು ನಿಮ್ಮ ಗೃಹ ಜ್ಯೋತಿ. ನಿಮ್ಮ ಮನೆಯಲ್ಲಿ ಯಾರು ಕೂಡ 200 ಯೂನಿಟ್ ವರೆಗೂ ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ 1 ರೂಪಾಯಿ ಕರೆಂಟ್ ಬಿಲ್ ಕಟ್ಟೋದಿಲ್ಲ. ಆ ರೀತಿ ಕಾರ್ಯಕ್ರಮವನ್ನ ನಿಮ್ಮ ಮಗ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಬಹಳ ಸಂತೋಷವನ್ನ ಈ ಸಂದರ್ಭದಲ್ಲಿ ತಾಪಡಬೇಕು. ನೀವು ಯಾರು ಕರೆಂಟ್ ಬಿಲ್ ಕಟ್ತಾ ಇದೀವಾ? ಯಾರು ಕಟ್ತಾ ಇದ್ದೀವಿ ಕರೆಂಟ್ ಬಿಲ್? ಸೋಮ ಏನೂ ಇಲ್ಲ.
ಯಾರು ಕಟ್ತಾ ಇದ್ರೆ ಕರೆಂಟ್ ಬಿಲ್ ಏನೋ 100ಕ್ಕೆ ಒಂದು 5 ಜನ ಕಟ್ತಾ ಇರ್ಬೇಕಷ್ಟೇ. ಜೋರಾಗಿ ದೊಡ್ಡ ಅಂಗಡಿ ಪಂಗಡಿ ಬಡಿಕೊಡೋದು ಮಿಕ್ಕಿದ್ರು ಯಾರು ಇಲ್ಲ. ಈಗ ಆಮೇಲೆ ತಾಯಿನವರಿಗೆ ಬೆಲೆ ಜಾಸ್ತಿ ಆಗಿದೆ. ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ನಿಮ್ಮೆಣ್ಣೆ ಅಲ್ಲ, ಅಡುಗೆ ಎಣ್ಣೆ. ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಹೆಣ್ಮಕ್ಳು ಸರಿಯಾದ ರೀತಿಯಲ್ಲಿ ಸಂಸಾರ ಕಾಪಾಡ್ತಾರೆ. ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಹೆಣ್ಮಕ್ಳ ಅಕೌಂಟ್ಗೆ ನೇರವಾಗಿ ಗೃಹಲಕ್ಷ್ಮಿಯವರು, ಮನೆಯ ಯಜಮಾಂತಿಯವರು ಅಂತ ಹೇಳಿ ಇವತ್ತು 2,000 ರೂಪಾಯಿ ಕೊಡೋದಂತ ತೀರ್ಮಾನ ಮಾಡಿದ್ರು. ಯಡಿಯೂರಪ್ಪ ಕುಮಾರಸ್ವಾಮಿ ಹೇಳಿದ್ರು ಅತ್ತೆ ಸೊಸೆಗೆ ತಂದು ಕೊಟ್ರು ಅಂತ ಮನೆ ಯಜಮಾಂತಿ. ಯಾವ್ದಾದ್ರು ಅತ್ತೆ ಸೊಸೆ ಜಗಳ ಮಾಡ್ಕೊಂಡಿರಮ್ಮ, ಜಗಳ ಹಾಕಿದ್ರಮ್ಮ, ನೀವ್ಯಾರು ಜಗಳ ಮಾಡ್ಕೊಂಡಿರಮ್ಮ ಅತ್ತೆ ಸೊಸೆರು? ಯಾರಿಗೂ ಇಲ್ಲ. ಆಮೇಲೆ ಎಲ್ಲ ನನ್ನ ತಾಯಂದಿರು ಧರ್ಮಸ್ಥಳಕ್ಕೆ ಹೋಗಿ, ಕಬ್ಬಾಳಿಗೆ ಹೋಗಿ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಬೆಂಗಳೂರಿಗೆ ಹೋಗಿ, ನಂಟು ಮನೆಗೆ ಹೋಗಿ, ಮಕ್ಕಳ ಮನೆಗೆ ಹೋಗಿ, ಬೀಗರ ಮನೆಗೆ ಹೋಗಿ, ಎಲ್ಲರಿಗೂ ಕೂಡ KSRTC ಬಸ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ಫ್ರೀಯಾಗಿ ಹೋಗಂಗೆ ಮಾಡಿದ್ದೀನಿ ಇಲ್ಲ. ಎಲ್ಲ ಓದಿರ್ತಾರೆ, ಫ್ರೀಯಾಗಿ ಓದಿರ್ತಾರೆ. ಮನೆ ಕುಮಾರಸ್ವಾಮಿ ಹೇಳ್ಬಿಟ್ಟವ್ರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ಟಿರುತ್ತೆ. ಯಾವ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದಾರೋ ಮಾರ್ಗಿಟ್ಟು ಮಗ ಹೆಣ್ಮಕ್ಳು ದಾರಿ ತಪ್ಪಿದಾರ. ನಾನು ಏನೋ ಗೌರವ ಕೊಟ್ರೆ ಅದನ್ನೇ ಬೇರೆ. ಅದನ್ನೆಲ್ಲ ಹಾಕೋಬಿಡ ಬರೋಲ್ಲ, ಬೈಬಿಡಿ ನಮ್ಮೂರು ಏನ್ ಹಾಕೋಬಿಡ ಹಾಳಾಗೋದು. ಅವ್ರು ಏನ್ ಮಾಡಿದ್ರು ಮಾಡ್ತಾರೆ, ಅದನ್ನ ಡಿಲೀಟ್ ಮಾಡಿ. ಇನ್ನು ನಾವು ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಅಕ್ಕಿ, ಬಸ್ಸು ಎಲ್ಲ ಕೂಡ ಏನ್ ಮಾತು ಕೊಟ್ಟಿದ್ದೆ ಆ ಮಾತು ಪ್ರಕಾರ ಮಾಡಿದ್ದೀನೋ ಇಲ್ಲೋ ಅಷ್ಟೇ ಸಾಕು. ಓಲೆ ಬಿಜೆಪಿ ಅವರು ನಿಮ್ಮ ಅಕೌಂಟ್ಗೆ ಜನಧನ್ ಅಕೌಂಟ್ ಮಾಡಿ ಒಂದೊಂದು ಅಕೌಂಟ್ಗೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಬಂತ? ಏನಾದ್ರು ಸಾಲ ಮನ್ನಾ ಆಯ್ತಾ? ನಿಮ್ಮ ಆದಾಯ ಡಬಲ್ ಆಯ್ತಾ? ಪ್ರತಿ ಮನೆಗೂ ಉದ್ಯೋಗ ಬಂತ? ಏನಿಲ್ಲ, ಬರೀ ಪುಟ್ಟಿ ಖಾಲಿ ಪುಟ್ಟಿ. ನಮ್ಮಲ್ಲಿ ಯಾರೋ ಖಾಲಿ ಆಯ್ತಿಲ್ಲ. ಏನ್ ಕೊಟ್ಟು ಈ ಕಾಲೇಜ್ ಕೊಟ್ಟ ತಕ್ಷಣ ಅವರು ಅಕ್ಷಯ ಪಾತ್ರೆ ಅಂತ ಹೇಳಿ DK ಸುರೇಶ್ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು, ನಮ್ ರಾಜ್ಯಕ್ಕೆ ಅನ್ಯಾಯ ಮಾಡ್ಬಿಟ್ಟಿದ್ರೆ ಮತ ತೋಡಿದ್ರೆ ಅಂತ. ಏನೆಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಏನು ಎಲ್ಲ ದೇಶನ ಭಾಗ ಮಾಡ್ತಾ ಇದ್ದೇನೆ DK ಸುರೇಶ್ ಅಂತ ಹೇಳಿದ್ರು. ಮೊನ್ನೆ ಕೋರ್ಟ್ ಅಲ್ಲಿ ಹೇಳಿದ್ರು DK ಸುರೇಶ್ ಹೇಳ್ತಾ ಇದ್ ಕರೆಕ್ಟ್ ಆಗಿದೆ, 5 ದಿನದೊಳಗೆ ಅವ್ರಿಗೆ ದುಡ್ಡು ಕೊಡಿ, ಕರ್ನಾಟಕ ರಾಜ್ಯಕ್ಕೆ ಬರಗಾಲ ಇದೆ ಅಂತ ಹೇಳಿ. ಯಾರಿಂದ? ನಿಮ್ಮ ಮಗನಿಂದ. ನೋಡಿ, ನಿಮ್ಮ ಮಗನನ್ನ ನೀವು ಬೆಳೆಸೋದಕ್ಕೆ, ನಿಮ್ಮ ಮಗನ ರಾಜಕೀಯವಾಗಿ ಬೆಳೆಸೋದಕ್ಕೆ ಇಡೀ ರಾಜ್ಯದ ಎಲ್ಲಾ ಜನರಿಗೆ 5 ಗ್ಯಾರಂಟಿ ತರ್ತಾ ಇದ್ದಾನೆ. ನೀವು ಯಾವ ಊರುಗಾರ ಹೋಗಿ, ಯಾವ ನೆಂಟುಗಾರ ಮಾತಾಡಿ, ಯಾರ ಬೇಕಾದ್ರೂ ಹೋಗಿ, ಎಲ್ಲರೂ ಕೂಡ ನಮ್ಮಪ್ಪ 2,000 ರೂಪಾಯಿ ಕೊಡ್ತಾವೆ, ಕರೆಂಟ್ ಬಿಲ್ ಕಟ್ಕೊಡ್ತಾವೆ, ಬಸ್ಸಲ್ಲಿ ಓಡಾಡ್ತಾ ಇದೀವಿ. ದೊಡ್ಡ ಕೆಂಪೇಗೌಡ ಮಗ ಈ ಕೆಲಸ ಮಾಡ್ದ. ಯಾರು ಮಾಡ್ದ? ನಿಮ್ ಊರವನು, ನಿಮ್ ತಾಲೂಕವನು ಈ ಕೆಲಸ ಮಾಡ್ದ ಅಂತ ಗೌರವ ನಿಮ್ಗೆ ಇದೆಯೋ ಇಲ್ಲೋ ಅದು ಕೇಳಿ ಸಾಕು. ಇವತ್ತು ಸುರೇಶ್ ಪಂಚಾಯತಿ ಬಂದಿರ್ತಾರ, ಬಂದು ನಿಮ್ ಕೆಲಸ, ನಿಮ್ ಕಷ್ಟ, ನಿಮ್ ಹಾಸ್ಪಿಟ್ಲು, ನಿಮ್ ಸ್ಕೂಲು, ನಿಮ್ ಕಾಲೇಜು, ನಿಮ್ ರಸ್ತೆ ಎಲ್ಲ ಈಗ ಶೆಟ್ರು ಜನ ಮಾಡ್ಕೊಂಡು ಅಂತಂದಿರು ಬಿಟ್ಬಿಟ್ಟವ್ರೆ. ಮಿಕ್ಕಿದೆಲ್ಲ ಡಬಲ್ ಮಾಡಿದ್ವಿ. ಯಾರಿಗ ಅನುಕೂಲ ಇದು? ಎಲ್ಲರಿಗೂ ದುಡ್ಡು ಕೊಡ್ಸಿಲ್ವೇನ? ಎಲ್ಲ ದೊಡ್ಡದಾಗ ಆಗಿಲ್ವೇ? ಊರಿಗೆ ಬೆಲೆ ಬದಲ್ವೇ? ನೀವು ಊರಿನ ಒಂದು ಟೋಟಲ್ ಇದ್ದಂಗೆ ಎಲ್ಲ ಕಡೆ ಸಿಮೆಂಟ್ ರೋಡ್ ಹಾಕ್ಸಿದೀವಿ ಇಲ್ಲ? ಎಲ್ಲ ಮಾಡಿದ್ವಿ. ಏನ್ ಮಾಡ್ಬೇಕು ಮಾಡಿದ್ವಿ. ಮುಂದಕ್ಕೆ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದೀನಿ, ನಿಮ್ಮನ್ನ ಇವತ್ತು ನೋಡಿ ನನಗೊಂದು ಅಧಿಕಾರ ಇತ್ತು. ನಮ್ಮ ಪುರಸಭೆಯ ಮರಿಗೌಡ ಅಣ್ಣ ಸ್ವಾತಂತ್ರ್ಯ ಹೋರಾಟಗಾರಂತ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೆ, ಗೊತ್ತಲ್ಲ? ರಾಜ್ಯೋತ್ಸವ ಪ್ರಶಸ್ತಿ ಯಾರು ಸಿಕ್ಕಿಲ್ಲ ನಮ್ಮ ತಾಲೂಕಲ್ಲಿ ಇಲ್ಲಿವರೆಗೂ. ರಾಜ್ಯೋತ್ಸವ ಪ್ರಶಸ್ತಿ ಫ್ರೀಡಂ ಫೈಟರ್ ಅಂತ, ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರೆ ಇದ್ದಿದ್ರು. 3-4 ಜನ ನಮ್ DK ಅವರಿದ್ರು, ಅವರಿದ್ರು, ಇನ್ನೊಂದಿಬ್ರು ಇದ್ರು. ಅದ್ರ ಬಿಟ್ಟು ಯಾರು ಇರಲಿಲ್ಲ ಈ ಭಾಗದಲ್ಲಿ. ಸ್ವಾತಂತ್ರ್ಯಕ್ಕೆ ಹೋದವರು, ಜೈಲ್ಗೆ ಹೋದವರು. ಹಾಗೆ ಅವರಿಗೆ ಸ್ವಾತಂತ್ರ್ಯಕ್ಕೆ ಇವತ್ತು ಸಹಾಯ ಮಾಡಿದೆ.
ಹಂಗೆ ಅಧಿಕಾರ ಇದ್ದಾಗ ನಾವೇನಾದ್ರು ಮಾಡ್ಬೋದು. ಇನ್ನ ಬಹಳ ಆಲೋಚನೆ ಮಾಡ್ತಾ ಇದ್ದೇವೆ. ನಮ್ ಜನ ವಲಸೆ ಹೋಗ್ಬಾರ್ದು, ಇಲ್ಲೇ ಇಟ್ಕೊಳ್ಬೇಕು, ಒಳ್ಳೆ ಬೆಲೆ ಬೆಳಿಬೇಕು, ಆ ಬೆಲೆಗೆ ಹಣ ದುಡ್ಡು ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಈಗ ಮುಂದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ಇದನ್ನ ಪ್ರಣಾಳಿಕೆ ಕೊಟ್ಟಿದ್ದೀವಿ. ಏನ್ ಪ್ರಣಾಳಿಕೆ ಅಂತಂದ್ರೆ ಗೃಹಲಕ್ಷ್ಮಿ ಆಯ್ತು, ಮಹಾಲಕ್ಷ್ಮಿ ಯೋಜನೆ ಅಂತ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಏನಂತಂದ್ರೆ ಈಗ ನಾವು 24,000 ಕೊಡ್ತಾ ಇದೀವಿ ವರ್ಷಕ್ಕೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹೆಣ್ಮಕ್ಳಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. 1 ಲಕ್ಷ. ಯಾಕೆ? ಮನೆ ಕುಟುಂಬ ಬೆಳೆಲಿ, ಉದ್ಧಾರ ಆಗ್ಲಿ, ಕಷ್ಟ ನಿಭಾಯಿಸಲಿ, ಸಾಲ ತೀರಿಸ್ಬೇಕಲ್ಲ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ, ಆರೋಗ್ಯ ನೋಡ್ಕೊಳ್ಳಿ, ಚಿನ್ನ ಪಾಪ ಮಾಂಗಲ್ಯ ಸರ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಮಾಡ್ತಾ ಇದೀವಿ. ಮೋದಿ ಇದ್ದಾಗ ಪ್ರಾರಂಭದಲ್ಲಿ 28,000 ಆಯ್ತು ಚಿನ್ನ. ಈಗ ಎಷ್ಟಾಗಿದೆ ಗೊತ್ತಾ? 78,000 ಆಗಿದೆ. 78,000 ಆಗಿದೆ. ನೀನು ಹೇಳೋರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಕಿತ್ಕೊಂಡ್ಬಿಡ್ತಾರೆ ಅಂತ. ನಾವೇನೋ ಮಾಂಗಲ್ಯ ಕಿತ್ಕೊಳ್ಳೋಕೆ ಹೋಗಿದ್ವಾ? ಏನು ಹೋಗಿದ್ವಾ? ಯಾವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಿನ ಇದು ನಾನು ಎಲೆಕ್ಷನ್ ಟೈಮಲ್ಲಿ ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಏನಾಯ್ತು? 5 ಗ್ಯಾರಂಟಿ ಬಂತು. 5 ಗ್ಯಾರಂಟಿ ಬಂತು. 5 ಗ್ಯಾರಂಟಿಯಿಂದ ಏನಾಯ್ತು? ಜನರಿಗೆ ಅನುಕೂಲ ಆಯ್ತು, ಸಾಲ ಸಮೃದ್ಧಿ ಆಯ್ತು, ಸಂಸಾರ ನೆಟ್ಟಿಗಾಯ್ತು. ಇದು ನಮ್ಮ ಕಾಂಗ್ರೆಸ್ ಪಕ್ಷ, ನಿಮ್ಮ ಮಗ ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಶಕ್ತಿ. ಇದನ್ನ ಬಹಳ ಸ್ವಾಭಿಮಾನದಿಂದ ತಾವು ಆಶೀರ್ವಾದ ಮಾಡಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇನ್ನು ಯಾರೇ ಆಗಲಿ ದಳಕ್ಕೆ ಓಟ್ ಹಾಕೋರಿಗೆ, ಬಿಜೆಪಿ ಓಟ್ ಹಾಕೋರಿಗೆ ನೋಡಿ. ಈಗ ಕುಮಾರಸ್ವಾಮಿ ನಿಂತ್ಕೋಬೇಕಾಯ್ತು, ಕುಮಾರಸ್ವಾಮಿ ನಿಂತ್ಕೊಳ್ಳಿಲ್ಲ. ಈಗ ಅವರು ರಳಿ ನಿಲ್ಲಿಸ್ಬಿಟ್ಟವ್ರೆ. ಅವ್ರ ಪಾರ್ಟಿಲಿ ಅವ್ರು ಗೆಲ್ಲುದಿಲ್ಲ ಅಂದ್ಬಿಟ್ಟು ಬಿಜೆಪಿ ನಿಲ್ಲಿಸ್ಬಿಟ್ಟವ್ರೆ. ಬಿಜೆಪಿಗೆ ಕಮಲ ತೆಗೆದುಕೊಂಡು ಅಪ್ಪ ಅಮ್ಮಗೆ ಆಯ್ತು. ಹಿಂದೆ ಇದೇ ರೀತಿ ಬಿಜೆಪಿ ದಳ ಇಟ್ಟು ಸೇರಿ ಕುಮಾರಸ್ವಾಮಿ ಹೆಂಡತಿನ ಅನಿತ ಕುಮಾರಸ್ವಾಮಿ ನಿಲ್ಲಿಸ್ಬಿಟ್ಟಿದ್ರು. ಆಗ ಸುರೇಶ್ ನಿಮ್ಮ ಮಗನೇ ಗೆದ್ದ. ಈ 3 ಸತಿ ಗೆದ್ದ. ಈಗ 4ನೇ ಸತಿ ನಿಲ್ಲಿಸಿದೀವಿ. ಎಲ್ಲ ಜನ ಯಾವತ್ತೂ ಒಂದು ಸ್ಟೇಜ್ ಎತ್ತಿರ್ಲಿಲ್ಲ. ನಿಮ್ ಸೇವೆ ಮಾಡಿಕೊಂಡು ಹಗಲು ರಾತ್ರಿ ಇವತ್ತು ದುಡಿತಾ ಇದ್ದಾನೆ. DK ಶಿವಕುಮಾರ್ ಏನ್ ಓಟ್ ಕೊಟ್ರೆ ಅದಕ್ಕಿಂತ ಹೆಚ್ಚಿಗೆ ಓಟು ನಿಮ್ಮ ಮಗನ್ ಕೊಡ್ಬೇಕು. ಯಾರು ದಳಕ್ಕೆ ಓಟ್ ಹಾಕಿದ್ರು, ಯಾರು ಬಿಜೆಪಿ ಓಟ್ ಹಾಕಿದ್ರು, ಅವ್ರಿಗೆಲ್ಲ ಹೆಂಗಸರು ಮಕ್ಳಿಗೆ ಹೇಳ್ಬೇಕು, ನಿಮಗೆ ಮಾನ ಮರ್ಯಾದೆ ಇದ್ರೆ ಉಪಕಾರ ಸ್ಮರಣೆ ಇರ್ಬೇಕು. ಉಪ್ಪು ತಿಂದವನು, ಯಾರು ಸೇವೆ ಮಾಡಿಸ್ಕೊಂಡವನು ನೀವು ಸಹಾಯ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ನೀವು ಮಾಡ್ಬೇಕು. ಮಾಡ್ತೀರಾ ಇಲ್ಲ? ಇರೋ ಅಲ್ಲೇ ಬಂದಿರೋ ಎಲ್ಲ ಮಾಡ್ತೀರ ಇಲ್ಲೋ? ಎಲ್ಲರಿಗೂ ದಳಕ್ಕೆ ಓಟ್ ಹಾಕ್ತೀರ ಇಲ್ಲೋ? ಬಿಜೆಪಿ ಓಟ್ ಹಾಕ್ತೀರ ಇಲ್ಲೋ? ಕಮಲ ಏನಾಯ್ತು? ಒಳಗಾಯ್ತು. ಕುಮಾರಸ್ವಾಮಿ ಬಾಮಾಜಿನ ನಿಲ್ಲಿಸವ್ರೆ. ಮಂಡ್ಯದಲ್ಲೂ ಗೆಲ್ಲುವುದಿಲ್ಲ. ನಿಮ್ಮ ನೆಂಟರುಗಳು ಎಲ್ಲ ಎಲ್ಲರೂ ಹೊರಗಡೆ ಇದ್ದಾರೆ, ಎಲ್ಲರಿಗೂ ತಿಳಿಸ್ಬೇಕು. ನಿಮ್ಮ ಮಗನ ಆಶೀರ್ವಾದ ಮಾಡಿ ಅಂತ ಹೇಳ್ಬೇಕು. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರು, ಯುವಕರು, ಹಿರಿಯರು, ನನ್ನ ಅಣ್ಣ ತಮ್ಮಂದಿರು, ಬಂಧುಗಳು, ನನಗೆ ಜಾತಿ ಇಲ್ಲ, ನನಗೆ ನೀತಿ, ನನಗೆ ಒಂದು ಜಾತಿ ಮೇಲೆ ನಂಬಿಕೆ ಇಲ್ಲ. ಎಲ್ಲ ಜಾತಿ, ಎಲ್ಲ ಜನಾಂಗ, ನಾವೆಲ್ಲ ಮಾನವರು. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ನಮ್ಮ ಗುರುಗಳು ಹೇಳುತ್ತಾರೆ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಹಾಗೆ ನೀವು ನಮ್ಮ ಊರಿನಲ್ಲಿ, ನಾವು ನಮ್ಮ ಊರಿನಲ್ಲಿ ಯಾವಾಗಲೂ ಕೂಡ ಶಾಂತಿಯನ್ನ ಕಾಪಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಎಲ್ಲ ಯುವಕರು ಹುಷಾರು. ಊರ ಹೆಸರು ಹಾಳು ಮಾಡಕ್ ಹೋಗ್ಬೇಡಿ. ಎಲ್ಲ ಅಣ್ಣ ತಮ್ಮದಿರಂತೆ ಬದುಕಲಿ. ಯಾರು ತೊಂದರೆ ಮಾಡಕ್ ಹೋಗ್ಬೇಡಿ. ಯಾರ ಹತ್ರ 1 ರೂಪಾಯಿ ಬಿಟ್ಬೇಡಿ. ಏನಿದ್ರು ನಿಮ್ಮ ಸೇವೆ ಈ ಜನರಿಗೋಸ್ಕರ ಇರಲಿ ಅಂತೇಳಿ ಎಲ್ಲ ನನ್ನ ಬಾಂಧವರಿಗೆ, ನನ್ನ ಗ್ರಾಮದ ಬಾಂಧವರಿಗೆ ಪ್ರಾರ್ಥನೆ ಮಾಡಿ, ಹಿಂದೆ ದೂರದಲ್ಲಿರುವಂತಹ ನಿಂತಿರುವಂತ ಎಲ್ಲರೂ ಕೂಡ ನಮಸ್ಕಾರ ಹೇಳಿ, ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಅತಿ ಹೆಚ್ಚು ಮತದಿಂದ ನನಗೆ ಓಟ್ ಕೊಟ್ಟದಕ್ಕಿಂತ ಜಾಸ್ತಿ ಮಾಡಿ ಒಟ್ಟು DK ಸುರೇಶ್ ಅವರು ಕೊಡಿಸ್ಬೇಕು. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಒಂದ್ಸಿನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.